ನಮಸ್ಕಾರ ಸ್ನೇಹಿತರೆ, ಎಂ ಆರ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ನೋಡಿ ಕೊನೆಗೂ ಏನಪ್ಪ ಅಂತಂದರೆ, ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಅಂದರೆ ಮೆಸ್ಕಾಮ್ನಿಂದ ಫೈನಲ್ ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ಈ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬಿಡುಗಡೆ ಮಾಡಿರುವ ದಿನಾಂಕ ಬಂದುಬಿಟ್ಟು 17/3/2026 ಬಿಡುಗಡೆ ಆಗಿದೆ. ಹಾಗೆಯೇ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಇದರ ಒಂದು ಅಂದರೆ ಯಾವ ಅಭ್ಯರ್ಥಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಕ್ಯಾಟಗರಿ ವೈಸ್ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಈಗ ಇಲ್ಲಿ ನೋಡಿ, ಮೆಸ್ಕಾಮ್ KPTCL ಫೈನಲ್ ಮೆರಿಟ್ಗಾಗಿ ಯಾರ್ಯಾರು ಕಾಯ್ತಾ ಇದ್ರು ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಈಗ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳನ್ನು ನೋಡ್ತಾ ಹೋದರೆ ಯಾವ ಹುದ್ದೆ ಅಂತಂದರೆ ಕಿರಿಯ ಪವರ್ಮ್ಯಾನ್, ಇದು ಮಿಕ್ಕುಳಿದ ವೃಂದ NKK ವ್ಯಾಪ್ತಿಯ ಹುದ್ದೆಗಳು. ಅಂದರೆ ಟೋಟಲಾಗಿ ಇಲ್ಲಿ 415 ಮುಕ್ತ ಮತ್ತು 34 ಬ್ಯಾಕ್ಲಾಗ್ ಹುದ್ದೆಗಳನ್ನು ಸೇರಿಸಿ ಒಟ್ಟು 449 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರು. ಅದರ ಒಂದು ಫೈನಲ್ ಮೆರಿಟನ್ನು ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, 2A ತೃತೀಯ ಲಿಂಗ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಒಂದು ಹುದ್ದೆಗಳನ್ನು ಸೂಚಿಸಲಾಗಿತ್ತು. ಇಲ್ಲಿ ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಯಾರು ಕೂಡ ಇಲ್ಲ. ಇಲ್ಲಿ ನೋಡಿ, ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು 2A ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ. ಹಾಗೆ ಇಲ್ಲಿ 2A ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಇಲ್ಲಿ 6 ಹುದ್ದೆಗಳನ್ನು ಸೂಚಿಸಲಾಗಿತ್ತು. ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಕೇವಲ 2. ಇವರ ಒಂದು ಶೇಕಡಾವಾರು ಕಟ್ ಆಫ್ ಬಂದುಬಿಟ್ಟು 41.28ಕ್ಕೆ ನಿಂತಿದೆ. ಇವರ ಜನ್ಮ ದಿನಾಂಕ ನೋಡ್ತಾ ಹೋಗಿ 6/3/1982 ಜನಿಸಿರ್ತಾರೆ. ಉಳಿದಂಥ 4 ಹುದ್ದೆಗಳನ್ನು ನೋಡಿ, ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 4 ಹುದ್ದೆಗಳನ್ನು 2A ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಹಾಗೆ ಇಲ್ಲಿ 2A ಸಾಮಾನ್ಯ 2A ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 31 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರು. ಇಲ್ಲಿ 40 ಅಭ್ಯರ್ಥಿಗಳು ತಾತ್ಕಾಲಿಕವಾಗಿ ಆಯ್ಕೆಗೊಂಡಿದ್ದಾರೆ. 31 ಹುದ್ದೆಗಳನ್ನು ಸೂಚಿಸಿದರೆ ಇಲ್ಲಿ 40 ಅಭ್ಯರ್ಥಿಗಳು ಯಾಕೆ ಆಯ್ಕೆಗೊಂಡಿದ್ದಾರೆ ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಇಲ್ಲಿ 2A ತೃತೀಯ ಲಿಂಗ ಮತ್ತು 2A ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳನ್ನು ಏನಪ್ಪ ಅಂತಂದರೆ ಅಭ್ಯರ್ಥಿಗಳು ಇಲ್ಲಿ ಕಡಿಮೆ ಆಯ್ಕೆಯಾಗಿದ್ದಾರೆ. ಅಂತಂದರೆ ಎಷ್ಟು ಹುದ್ದೆಗಳನ್ನು ಸೂಚಿಸಿರ್ತಾರೋ ಅಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಎಷ್ಟು ಹುದ್ದೆಗಳು ಖಾಲಿ ಇವೆ ಅವುಗಳನ್ನು ಇಲ್ಲಿ ತಾತ್ಕಾಲಿಕವಾಗಿ 2A ಜನರಲ್ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ವರ್ಗಾಯಿಸಿದ್ದಾರೆ. ಇವರೊಂದು ಕಟ್ ಆಫ್ ಬಂದುಬಿಟ್ಟು 95.04ಕ್ಕೆ ನಿಂತಿದೆ. ಹಾಗೆ ಇಲ್ಲಿ 2A KMS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 3 ಹುದ್ದೆಗಳಿಗೆ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಇವರ ಒಂದು ಮೆರಿಟ್ ಬಂದುಬಿಟ್ಟು 95.84ಕ್ಕೆ ನಿಂತಿದೆ. ಇವರ ಒಂದು ಕಟ್ ಆಫ್ ನೋಡಿ 5/7/2006ಕ್ಕೆ ನಿಂತಿದೆ. ಹಾಗೆ 2A PDP ಇವರ ಒಂದು ಮೆರಿಟನ್ನು ನೋಡ್ತಾ ಹೋದರೆ 3 ಹುದ್ದೆಗಳಿಗೆ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಇವರ ಫೈನಲ್ ಮೆರಿಟ್ ಬಂದುಬಿಟ್ಟು 92.96ಕ್ಕೆ ನಿಂತಿದೆ. ಇಲ್ಲಿ ನೋಡಿ, 3/11/2004 ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 2A ವಿಕಲಚೇತನ ಅಂದರೆ 2A ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 7 ಹುದ್ದೆಗಳನ್ನು ಮೀಸಲಿಟ್ಟಿದ್ರು. ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಅವುಗಳನ್ನು ಏನಪ್ಪ ಅಂದರೆ 7 ಹುದ್ದೆಗಳನ್ನು ನೋಡಿ, ಇಲ್ಲಿ 7 ಹುದ್ದೆಗಳಲ್ಲಿ 4 ಹುದ್ದೆಗಳನ್ನು 2A ಸಾಮಾನ್ಯಕ್ಕೆ ಮತ್ತು 3 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಬ್ಯಾಕ್ಲಾಗ್ ಅಂತಂದರೆ ಮತ್ತೆ ಮುಂದೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ಈ 3 ಹುದ್ದೆಗಳನ್ನು ಸೇರಿಸಿ ನೋಟಿಫಿಕೇಶನ್ ಹೊರಡಿಸ್ತಾರೆ. ಹಾಗೆ ಇಲ್ಲಿ 2A ಗ್ರಾಮೀಣ ಅಂದರೆ 2A ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ 16 ಹುದ್ದೆಗಳನ್ನು ಸೂಚಿಸಿದ್ರು. 16 ಹುದ್ದೆಗೆ 16 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಮೆರಿಟ್ ಬಂದುಬಿಟ್ಟು 95.52ಕ್ಕೆ ನಿಂತಿದೆ. ಇಲ್ಲಿ ನೋಡಿ, 15/6/2005 ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಹಾಗೆ ಇಲ್ಲಿ 2B ತೃತೀಯ ಲಿಂಗ ಇಲ್ಲಿ ಯಾವುದೇ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿತ್ತು. ಯಾವುದೇ ಹುದ್ದೆಗಳನ್ನು ಇಲ್ಲಿ ಸೂಚಿಸಿರಲಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿಲ್ಲ. 2B ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಈ ಒಂದು ಹುದ್ದೆಯನ್ನು ಏನಪ್ಪ ಅಂತಂದರೆ 2B ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ನೋಡಿ, ಇಲ್ಲಿ 2B ಸಾಮಾನ್ಯ ಅಂದರೆ 2B ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 8 ಹುದ್ದೆಗಳಿಗೆ 11 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 93.92ಕ್ಕೆ ಇವರ ಒಂದು ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ 2B KMS ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. 94.88ಕ್ಕೆ ಇವರ ಒಂದು ಮೆರಿಟ್ ನಿಂತಿದೆ. ಇವರ ಒಂದು ಹುಟ್ಟಿದ ದಿನಾಂಕ ಬಂದುಬಿಟ್ಟು 20/6/2005 ನಿಂತಿದೆ. ಇವರು 2005 ಜನಿಸಿದ್ದಾರೆ. ಹಾಗೆ ಇಲ್ಲಿ 2B PDP ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾನೆ.
ಇವರ ಒಂದು ಮೆರಿಟ್ ಬಂದುಬಿಟ್ಟು 92ಕ್ಕೆ ನಿಂತಿದೆ. ಹಾಗೆ ಇವರು ಏನಪ್ಪ ಅಂದರೆ 6/10/2004ರಲ್ಲಿ ಜನಿಸಿರ್ತಾರೆ. ಹಾಗೆ ಟು ಬಿ ವಿಕಲಚೇತನ ಅಂದರೆ ಟು ಬಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 3 ಹುದ್ದೆಗೆ ಯಾವುದೇ ಅಭ್ಯರ್ಥಿ ಆಯ್ಕೆಗಿಲ್ಲ. ಇದರಲ್ಲಿ ನೋಡಿ 3 ಹುದ್ದೆಗಳಲ್ಲಿ 2 ಹುದ್ದೆಗಳನ್ನು ಟು ಬಿ ಸಾಮಾನ್ಯಕ್ಕೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ನೋಡಿ ಟು ಬಿ ಗ್ರಾಮೀಣ ಅಂದರೆ ಟು ಬಿ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 5 ಹುದ್ದೆಗಳಿಗೆ 5 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 95.04ಕ್ಕೆ ನಿಂತಿದೆ. ಹಾಗೆ ಇಲ್ಲಿ 3A ತೃತೀಯ ಲಿಂಗ ಈ ಒಂದು ಏನಪ್ಪ ಅಂದರೆ ಈ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳನ್ನು ಕನ್ಫರ್ಮ್ ಮಾಡಿರಕ್ಕಿಲ್ಲ. ಸೊ ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿಲ್ಲ. ಹಾಗೆ 3A ಎಕ್ಸಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 1 ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಲಾಗಿದೆ. ಇಲ್ಲಿ ಇವರೊಂದು ಫೈನಲ್ ಮೆರಿಟ್ ಬಂದುಬಿಟ್ಟು 38.26ಕ್ಕೆ ನಿಂತಿದೆ. 24ಕ್ಕೆ ನಿಂತಿದೆ. ಇಲ್ಲಿ 3A ಸಾಮಾನ್ಯ ಅಂದರೆ 3A ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 8 ಹುದ್ದೆಗಳಿಗೆ 10 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಕಟ್ ಆಫ್ 93.6ಕ್ಕೆ ನಿಂತಿದೆ. 3A PDP ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ ಯಾವುದೇ ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿಲ್ಲ. ಸೊ ಇಲ್ಲಿ 3A ವಿಕಲಚೇತನ ಅಭ್ಯರ್ಥಿಗಳಿಗೊಂದು ಕಟ್ ಆಫ್ ನೋಡ್ತಾ ಹೋದರೆ 3 ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದರೂ ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಈ ನೋಡ್ತಾ ಹೋಗಿ ಇಲ್ಲಿ 2 ಹುದ್ದೆಗಳನ್ನು 3A ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಮತ್ತು 1 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಹಾಗೆ 3A ಗ್ರಾಮೀಣ ಅಂದರೆ 3A ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋದರೆ 5 ಹುದ್ದೆಗಳಿಗೆ 5 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 94.24ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗೋಣ 3B ತೃತೀಯ ಲಿಂಗ ಇಲ್ಲಿ 1 ಹುದ್ದೆ ಇತ್ತು. ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. 1 ಹುದ್ದೆಯನ್ನು 3B ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ. ಹಾಗೆ 3B ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 2 ಹುದ್ದೆಗಳನ್ನು ಸೂಚಿಸಿದರು. ಇಲ್ಲಿ ಕೂಡ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಈ 2 ಹುದ್ದೆಗಳನ್ನು 3B ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ. ನಾನು ನೋಡ್ತಾ ಹೋಗಿ 3B ಸಾಮಾನ್ಯಕ್ಕೆ ಅಂತಂದರೆ 3B ಜನರಲ್ ಅಭ್ಯರ್ಥಿಗಳಿಗೆ 9 ಹುದ್ದೆಗಳನ್ನು ಸೂಚಿಸಿದರು. ಇದರಲ್ಲಿ 14 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 95.36ಕ್ಕೆ ಇವರ ಒಂದು ಫೈನಲ್ ಕಟ್ ಆಫ್ ನಿಂತಿದೆ. ಇಲ್ಲಿ 3B ಅಂದರೆ 3B KMS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 1 ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 95.68ಕ್ಕೆ ಇವರ ಮೆರಿಟ್ ನಿಂತಿದೆ. ಇವರ ಒಂದು ಹುಟ್ಟಿದ ದಿನಾಂಕ ಬಂದುಬಿಟ್ಟು 2/7/2005ರಲ್ಲಿ ಇವರು ಜನಿಸಿರ್ತಾರೆ. ನಂತರ 3B PDP ಅಭ್ಯರ್ಥಿಗಳಿಗೆ 1 ಹುದ್ದೆ ಮೀಸಲಿಟ್ಟಿದ್ದರು. 1 ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 93.6ಕ್ಕೆ ನಿಂತಿದೆ. ಹಾಗೆ 3B ವಿಕಲಚೇತನ 3B ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೊಂದು ಕಟ್ ಆಫ್ನ ನೋಡ್ತಾ ಹೋದರೆ 3 ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 2 ಹುದ್ದೆಗಳನ್ನು 3B ಸಾಮಾನ್ಯಕ್ಕೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಹಾಗೆ ಇಲ್ಲಿ 3B ಗ್ರಾಮೀಣ ಅಂದರೆ 3B ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 5 ಹುದ್ದೆಗಳಿಗೆ 5 ಜನ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 95.52ಕ್ಕೆ ನಿಂತಿದೆ. ಹಾಗೆ ಪ್ರವರ್ಗ 1 ತೃತೀಯ ಲಿಂಗ ಅಂದರೆ ಕ್ಯಾಟಗರಿ 1 TG ಈ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳನ್ನು ಸೂಚಿಸಲಿಲ್ಲ. ನೋಡಿ ಪ್ರವರ್ಗ 1 ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 1 ಹುದ್ದೆ ಇತ್ತು. ಇಲ್ಲಿ ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಈ ಒಂದು ಹುದ್ದೆಯನ್ನು ಏನಪ್ಪ ಅಂದರೆ ಪ್ರವರ್ಗ 1 ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಹಾಗೆ ಇಲ್ಲಿ ನೋಡ್ತಾ ಹೋಗಿ ಪ್ರವರ್ಗ 1 ಸಾಮಾನ್ಯ ಅಂದರೆ ಕ್ಯಾಟಗರಿ 1 ಜನರಲ್ ಅಭ್ಯರ್ಥಿಗಳಿಗೆ 9 ಹುದ್ದೆ ಮೀಸಲಿಟ್ಟಿದ್ದರು. ಇವರಿಗೆ ಏನಪ್ಪ ಅಂದರೆ 12 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 95.2ಕ್ಕೆ ನಿಂತಿದೆ. ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಿ 14/8/2002ರಲ್ಲಿ ಜನಿಸಿರುವ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಹಾಗೆ ಪ್ರವರ್ಗ 1 KMS ಇದರಲ್ಲಿ ನೋಡ್ತಾ ಹೋದರೆ 1 ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರ ಫೈನಲ್ ಮೆರಿಟ್ 95.84ಕ್ಕೆ ನಿಂತಿದೆ. ಹಾಗೆ ಪ್ರವರ್ಗ 1 PDP ಅಂದರೆ ಕ್ಯಾಟಗರಿ 1 PDP ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 1 ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರ ಒಂದು ಮೆರಿಟ್ 91.2ಕ್ಕೆ ನಿಂತಿದೆ. ಹಾಗೆ ಪ್ರವರ್ಗ 1 ವಿಕಲಚೇತನ ಅಂದರೆ ಕ್ಯಾಟಗರಿ 1 ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋದರೆ 3 ಹುದ್ದೆಗೆ ಯಾವುದೇ ಅಭ್ಯರ್ಥಿ ಆಯ್ಕೆಗಿಲ್ಲ. 2 ಹುದ್ದೆಗಳನ್ನು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಪ್ರವರ್ಗ 1 ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಮತ್ತು 1 ಹುದ್ದೆಯನ್ನು ಬ್ಯಾಕ್ಲಾಗ್ ಇಟ್ಟಿದ್ದಾರೆ. ಪ್ರವರ್ಗ 1 ಗ್ರಾಮೀಣ ಅಂದರೆ ಕ್ಯಾಟಗರಿ 1 ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 5 ಹುದ್ದೆಗಳಿಗೆ 5 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 95.68ಕ್ಕೆ ಇವರ ಒಂದು ಮೆರಿಟ್ ನಿಂತಿದೆ. ಸಾಮಾನ್ಯ ತೃತೀಯ ಲಿಂಗ ಜನರಲ್ TG ಇಲ್ಲಿ 2 ಹುದ್ದೆಗಳಿದ್ದು ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ಈ 2 ಹುದ್ದೆಗಳನ್ನು ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಹಾಗೆ ಇಲ್ಲಿ ಸಾಮಾನ್ಯ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 18 ಹುದ್ದೆಗಳಿಗೆ 18 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 43.52ಕ್ಕೆ ನಿಂತಿದೆ. ಇವರ ಒಂದು ಕಟ್ ಆಫ್ ನೋಡಿ ಇವರ ಒಂದು ಡೇಟ್ ಆಫ್ ಬರ್ತನ್ನು ನೋಡ್ತಾ ಹೋದರೆ 24/1/1983ರಲ್ಲಿ ಇವರು ಜನಿಸಿರ್ತಾರೆ.
ಹಾಗೆ ಇಲ್ಲಿ ಸಾಮಾನ್ಯ ಅಂದರೆ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 90 ಹುದ್ದೆಗಳಿಗೆ 92 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 95.84 ಇವರ ಒಂದು ಫೈನಲ್ ಮೆರಿಟ್ ಆಗಿದೆ. ಹಾಗೆ ಜನರಲ್ KMS ಅಭ್ಯರ್ಥಿಗಳಿಗೆ 9 ಹುದ್ದೆ ಇದ್ದು 9 ಹುದ್ದೆಗೆ 9 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. 96.8 ಇವರ ಒಂದು ಫೈನಲ್ ಮೆರಿಟ್ ಆಗಿದೆ. ಹಾಗೆ ಸಾಮಾನ್ಯ PDP ಅಂದರೆ ಜನರಲ್ PDP ಇಲ್ಲಿ 9 ಹುದ್ದೆಗಳಿಗೆ 9 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 93.92 ನಿಂತಿದೆ. ಹಾಗೆ ಸಾಮಾನ್ಯ ವಿಕಲಚೇತನ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡ್ತಾ ಹೋದರೆ ಇಲ್ಲಿ 24 ಹುದ್ದೆಗಳಿಗೆ 18 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಸೊ 39.52 ಇವರ ಒಂದು ಫೈನಲ್ ಮೆರಿಟ್ ನಿಂತಿದೆ. ಇಲ್ಲಿ ನೋಡಿ SC TG ಅಂದರೆ ಪರಿಶಿಷ್ಟ ಜಾತಿ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ ಮೀಸಲಿಟ್ಟಿದ್ರು. ಯಾವುದೇ ಅಭ್ಯರ್ಥಿಗಳು ಆಯ್ಕೆಯಾಗಿಲ್ಲ. ನೋಡಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ 1 ಹುದ್ದೆಯನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. SC ಎಕ್ಸ್ ಸರ್ವಿಸ್ಮ್ಯಾನ್ ಅಂದರೆ ಪರಿಶಿಷ್ಟ ಜಾತಿ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ 7 ಹುದ್ದೆಯನ್ನು ಮೀಸಲಿಟ್ಟಿದ್ರು. ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ. 7 ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಸೊ ಇಲ್ಲಿ SC ಜನರಲ್ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಮೀಸಲಿಟ್ಟಿದ್ರು. ಇಲ್ಲಿ ಏನಪ್ಪ ಅಂದರೆ 47 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 94.24ಕ್ಕೆ ನಿಂತಿದೆ. ಪರಿಶಿಷ್ಟ ಜಾತಿ KMS ಅಂದರೆ SC KMS ಅಭ್ಯರ್ಥಿಗಳಿಗೆ 3 ಹುದ್ದೆಗಳನ್ನು ಸೂಚಿಸಲಾಗಿತ್ತು. 3 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 95.2ಕ್ಕೆ ನಿಂತಿದೆ. ಹಾಗೆ ಪರಿಶಿಷ್ಟ SC PDP ಇಲ್ಲಿ 3 ಹುದ್ದೆಗಳಿಗೆ 3 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 93.28ಕ್ಕೆ ನಿಂತಿದೆ. ಹಾಗೆ ಇಲ್ಲಿ ಇವರ ಒಂದು ಡೇಟ್ ಆಫ್ ಬರ್ತ್ ಬಂದುಬಿಟ್ಟು 10/7/2005 ಇವರು ಜನಿಸಿರ್ತಾರೆ. ನೋಡಿ ಪರಿಶಿಷ್ಟ ಜಾತಿ ವಿಕಲಚೇತನ ಅಂದರೆ SC ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಿಗೆ 8 ಹುದ್ದೆಗಳನ್ನು ಸೂಚಿಸಲಾಗಿತ್ತು. ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ. ನೋಡಿ 4 ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ಮತ್ತು 4 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ಹಾಗೆ ಇಲ್ಲಿ SC ರೂರಲ್ ಪರಿಶಿಷ್ಟ ಜಾತಿ ಗ್ರಾಮೀಣ ಅಭ್ಯರ್ಥಿಗಳಿಗೆ 18 ಹುದ್ದೆಗಳಿಗೆ 18 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. 95.2ಕ್ಕೆ ನಿಂತಿದೆ. ನೋಡಿ ಪರಿಶಿಷ್ಟ ಪಂಗಡ ತೃತೀಯ ಲಿಂಗ ಅಂದರೆ ST ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದ್ದು ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ. ಈ ಒಂದು ಹುದ್ದೆಯನ್ನು ಪರಿಶಿಷ್ಟ ಪಂಗಡ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ನೋಡಿ ಪರಿಶಿಷ್ಟ ಪಂಗಡ ಎಕ್ಸ್ ಸರ್ವಿಸ್ಮ್ಯಾನ್ ಅಭ್ಯರ್ಥಿಗಳಿಗೆ ನೋಡ್ತಾ ಹೋದರೆ 2 ಹುದ್ದೆಗಳಿಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 41.28ಕ್ಕೆ ನಿಂತಿದೆ. ನೋಡಿ ಉಳಿದ 1 ಹುದ್ದೆಯನ್ನು ಪರಿಶಿಷ್ಟ ಪಂಗಡ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಪರಿಶಿಷ್ಟ ಪಂಗಡ ಸಾಮಾನ್ಯದಲ್ಲಿ ನೋಡ್ತಾ ಹೋದರೆ 14 ಹುದ್ದೆಗಳಿಗೆ 17 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. 94.56ಕ್ಕೆ ಇವರೊಂದು ಫೈನಲ್ ಮೆರಿಟ್ ನಿಂತಿದೆ. ಹಾಗೆ ಇಲ್ಲಿ ಪರಿಶಿಷ್ಟ ಪಂಗಡ KMS ST KMS ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 1 ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ 95.84ಕ್ಕೆ ಇವರ ಒಂದು ಫೈನಲ್ ಮೆರಿಟ್ ನಿಂತಿದೆ. ST PDP 1 ಹುದ್ದೆಗೆ ಒಬ್ಬ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಇವರೊಂದು ಫೈನಲ್ ಕಟ್ ಆಫ್ ಬಂದುಬಿಟ್ಟು 93.6ಕ್ಕೆ ನಿಂತಿದೆ. ನಂತರ ಇಲ್ಲಿ ಪರಿಶಿಷ್ಟ ಪಂಗಡ ವಿಕಲಚೇತನ ಅಂದರೆ ST ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋದರೆ 3 ಹುದ್ದೆಗಳಿಗೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ. ಇದರಲ್ಲಿ 1 ಹುದ್ದೆಯನ್ನು ಪರಿಶಿಷ್ಟ ಪಂಗಡ ಸಾಮಾನ್ಯಕ್ಕೆ ಮತ್ತು 2 ಹುದ್ದೆಗಳನ್ನು ಬ್ಯಾಕ್ಲಾಗ್ ಇರಿಸಲಾಗಿದೆ. ನಂತರ ಇಲ್ಲಿ ಪರಿಶಿಷ್ಟ ಪಂಗಡ ಗ್ರಾಮೀಣ ಅಂದರೆ ST ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ನ ನೋಡ್ತಾ ಹೋದರೆ 8 ಹುದ್ದೆಗೆ 8 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಇವರ ಒಂದು ಫೈನಲ್ ಮೆರಿಟ್ ಬಂದುಬಿಟ್ಟು 95.2ಕ್ಕೆ ನಿಂತಿದೆ. ನೋಡಿ ಇಲ್ಲಿ ಏನು ಜಾತಿಗಳನ್ನು ಕೊಟ್ಟಿದ್ದಾರೆ SC PDP SC PH SC ರೂರಲ್ ST TG ಎಕ್ಸ್ ಸರ್ವಿಸ್ ST ಜನರಲ್ KMS PDP PH ಅಂತ. ಇದರ ಒಂದು ನಿಮಗೆ ಲಾಂಗ್ ಫಾರ್ಮ್ ಗೊತ್ತಿಲ್ಲಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಂದು ನೋಡಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಸಾಮಾನ್ಯ ಅಭ್ಯರ್ಥಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಟ್ಕೊಂಡ್ಬಿಡಿ. ಯಾವಾಗಾದರೂ ನಿಮಗೆ ಒಟ್ಟೆ ಏನಪ್ಪ ಅಂದರೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಸ್ಕ್ರೀನ್ಶಾಟ್ ತೆಗೆದುಕೊಂಡ್ಬಿಡಿ. ಹಾಗೆ ನೋಡಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಥಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಏನಪ್ಪ ಅಂದರೆ ನಿಮಗೆ ಇದರ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಈ ಒಂದು PDF ಸಿಗುತ್ತೆ.